ಧೃತಿ ಪುನೀತ್ ರಾಜ್ಕುಮಾರ್ ಅವರ ಮದುವೆ ಇನ್ನೇನು ಫಿಕ್ಸ್ ಆಗಿದೆ. ಒಂದು ಗುಡ್ ನ್ಯೂಸ್ ಅನ್ನ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ಒಂದು ಅಪ್ಪು ಅವರ ಆಸೆ ಅಂತಾರೆ, ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಆಸೆ ಇತ್ತಂತೆ ಧೃತಿ ಅವರನ್ನ ಮದುವೆ ಮಾಡಿಕೊಡ್ಬೇಕು ಇವರಿಗೆ ಅನ್ನೋ ಆಸೆ ಒಂದು ಅಪ್ಪು ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಇತ್ತಂತೆ. ಸೊ ಆಸೆಯನ್ನ ಈಗ ನೆರವೇರಿಸಲಾಗಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ಬೋದು. ಅವರ ಆಸೆಯಂತೆ ಒಂದು ಧೃತಿ ರಾಜ್ಕುಮಾರ್ ಅವರ ಮದುವೆ ಕೂಡ ಸಿದ್ಧತೆ ಆಗಿದೆ ಅಂತೆ. ಸೊ ಅಷ್ಟಕ್ಕೂ ಯಾರು ಗಂಡು, ಏನಾಯ್ತು, ಸಮಾಚಾರ ಏನು, ಸೊ ಏನಾದರೂ ಇವರು ಒಂದು ಕನ್ನಡ ಇಂಡಸ್ಟ್ರಿಗೆ ಬರ್ತಾರಾ? ಸೊ ಇವರು ವಿದ್ಯಾಭ್ಯಾಸಕ್ಕಾಗಿ ಒಂದು ಫಾರಿನ್ ಕಂಟ್ರಿಯಲ್ಲಿ ಇದ್ರು. ಸೊ ಈಗ ಇವರ ವಿದ್ಯಾಭ್ಯಾಸ ಎಲ್ಲಿಗೆ ಬಂದಿದೆ? ಸೊ ಇವರು ಮದುವೆ ಆಗುತ್ತಿರುವ ಗಂಡು ಯಾರು, ಇವರೇನಾದರೂ ಕನ್ನಡದ ನಟರ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತು ತಡೆಯಾಗಿ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಮೊದಲಿಂದಾಗಿ ನೋಡಬೇಕಪ್ಪ ಅಂತಂದರೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಆಗಲಿ ಹಲವಾರು ವರ್ಷಗಳೇ ಕಳೆದು ಹೋದ್ವು. ಅವರ ನೆನಪು ಇಂದಿಗೂ ಅಜನಾಮರ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಹಲವಾರು ಒಂದು ಸಮಾಜ ಸೇವೆ, ಹಲವಾರು ಒಂದು ಸಮಾಜ ಸೇವೆಗಳನ್ನು ಮಾಡ್ತಾ, ಹಲವಾರು ಜನರಿಗೆ ದಾನ ಧರ್ಮಗಳನ್ನು ಮಾಡ್ತಾ, ಎಡಗೈಗೆ ಮಾಡಿದ್ದು ಬಲಗೈಗೆ ಗೊತ್ತಾಗದೇ ರೀತಿಯಲ್ಲಿ ಇದ್ದಂಥವರು ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಅವರು. ಹಲವಾರು ಒಂದು ಅನಾಥಾಶ್ರಮಗಳಾಗಿರ್ಬೋದು, ಹಲವಾರು ಅನಾಥರಿಗೆ ಆಗಿರ್ಬೋದು, ಹಲವಾರು ಮಧ್ಯಮ ವರ್ಗದವರಿಗೆ ಆಗಿರ್ಬೋದು, ತುಂಬ ಅಂದರೆ ತುಂಬ ಒಂದು ಸಹಾಯವನ್ನು ಪುನೀತ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ. ಸೊ ಅಷ್ಟಕ್ಕೂ ಒಂದು ಹಲವಾರು ಫೌಂಡೇಶನ್ಗಳನ್ನು ಇವರು ಇಟ್ಟುಕೊಂಡಿದ್ದಾರೆ. ಇವರ ಹಲವಾರು ಒಂದು ಸಮಿತಿಗಳು, ಸೇವಾ ಸಮಿತಿಗಳು ಕೂಡ ಒಂದು ಬಡ ಜನರಿಗೆ ಹೆಲ್ಪನ್ನು ಮಾಡಿವೆ. ಸೊ ಅಷ್ಟಕ್ಕೂ ಯಾವುದೇ ಒಂದು ಈ ಒಂದು ಸಹಾಯ ಎಲ್ಲೂ ಕೂಡ ಇನ್ನೂವರೆಗೂ ಬಹಿರಂಗ ಆಗದೆ ರೀತಿ ಅವರು ಇರೋವರೆಗೂ ಕೂಡ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಸೊ ಅವರು ಮರಣ ಹೊಂದಿದ ನಂತರ ಹಲವಾರು ಒಂದು ಬೆಳಕಿಗೆ ಬಂದವು. ಅದಾದ ನಂತರ ಅಪ್ಪು ಅವರನ್ನ ಒಂದು ಸಮಾಜ, ನಮ್ಮ ಕರ್ನಾಟಕ ಯಾವ ರೀತಿಯಾಗಿ ನೋಡೋಕೆ ಸ್ಟಾರ್ಟ್ ಮಾಡುತ್ತಪ್ಪ ಅಂತಂದರೆ ಒಂದು ಪುನೀತ್ ರಾಜ್ಕುಮಾರ್ ಅಂದರೆ ದೇವರು, ಈ ರೀತಿಯಾಗಿ ನೋಡೋಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಒಂದಲ್ಲ ಎರಡಲ್ಲ, ಅವ್ರ ಬಗ್ಗೆ ಹೇಳೋಕೆ ಮಾತುಗಳೇ ಸಾಲಲ್ಲ, ಪದಗಳೇ ಸಾಲಲ್ಲ. ಈಗ ಅವರ ಒಂದು ಮಗಳಾದಂತಹ ಒಂದು ದೇವರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಪುನೀತ್ ರಾಜ್ಕುಮಾರ್ ಅಂದರೆ ದೇವರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇಂದು ಧೃತಿ ಅವರ ಒಂದು ಆಸೆ ಅಂದರೆ ಧೃತಿ ಅಂದರೆ ಅಪ್ಪು ಅವರ ಆಸೆ ಇತ್ತಂತೆ. ಧೃತಿ ಅವರನ್ನು ಒಂದು ಮಟ್ಟಿಗೆ ನಾನು ಬೆಳೆಸಿ ಅವಳನ್ನು ಒಂದು ಮೆಟ್ಟಿಗೆ ಹಚ್ಚಬೇಕು, ಸೊ ಅವಳನ್ನು ಒಂದು ದಡಕ್ಕೆ ಸೇರಿಸಬೇಕು ಅನ್ನೋ ಆಸೆ ಒಂದು ಪುನೀತ್ ರಾಜ್ಕುಮಾರ್ ಅವರಿಗೆ ಇತ್ತಂತೆ. ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಒಂದು ಫಾರಿನ್ ಕಂಟ್ರಿಯಲ್ಲಿ ಇಟ್ಟಿದ್ದು ನಮಗೆಲ್ಲ ಗೊತ್ತೇ ಇದೆ. ಇನ್ನು ಅಪ್ಪು ಅವರು ಮರಣ ಹೊಂದಿದಾಗ ಸೊ ಅವರು ಒಂದು ವಿಮಾನದಲ್ಲಿ ಬಂದಿರೋದು ನಮಗೆಲ್ಲ ಒಂದು ತುಂಬ ಅಂದರೆ ತುಂಬ ನೆನಪಿನಲ್ಲಿ ಇರುತ್ತೆ. ಯಾಕಪ್ಪ ಅಂತಂದರೆ ಅವರು ಬಂದು ಕಣ್ಣೀರು ಹಾಕಿದ್ದು ಸೊ ತುಂಬ ಅಂದರೆ ತುಂಬಾ ಒಂದು ದುಃಖದ ಸಂಗತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಈಗಾಗಲೇ ಒಂದು ವಿದ್ಯಾಭ್ಯಾಸ ಧೃತಿ ರಾಜ್ಕುಮಾರ್ ಅವರದ್ದು ಮುಗಿದಿದೆ. ಈಗ ಒಂದು ಕನ್ನಡ ಇಂಡಸ್ಟ್ರಿಗೆ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಇನ್ನು ಹಲವಾರು ಒಂದು ಪ್ರೇಕ್ಷಕರು ಕಾಯ್ತಾ ಇದ್ದಿದ್ದು ಯಾಕಪ್ಪ ಅಂತಂದರೆ ಒಂದು ಧೃತಿ ರಾಜ್ಕುಮಾರ್ ಅವರು ಏನಾದರೂ ಒಂದು ಕನ್ನಡ ಇಂಡಸ್ಟ್ರಿಗೆ ಬರ್ತಾರಾ, ಸೊ ಕನ್ನಡದಲ್ಲಿ ನಟಿ ಆಗ್ತಾರಾ? ಸೊ ಇದ್ರ ಬಗ್ಗೆ ತುಂಬ ಅಂದರೆ ತುಂಬಾ ಅಭಿಮಾನಿಗಳು ಚರ್ಚೆಯಲ್ಲಿ ತುಂಬಾ ಅಭಿಮಾನಿಗಳು ಕಾಯ್ತಾ ಕೂತ್ಕೊಂಡಿದ್ರು. ಸೊ ಈಗಾಗಲೇ ಧೃತಿ ರಾಜ್ಕುಮಾರ್ ಅವರ ವಿದ್ಯಾಭ್ಯಾಸ ಮುಗಿದಿದ್ದು ಇನ್ನು ಇವರು ಕನ್ನಡ ಇಂಡಸ್ಟ್ರಿಗೆ ಖಂಡಿತವಾಗ್ಲೂ ಕಾಲಿಡ್ತಾ ಇದ್ದಾರೆ. ಸೊ ನಟಿಯಾಗಿ ಕಾಲಿಡ್ತಾ ಇದ್ದಾರೆ ಏನು ಅಂತಕ್ಕಂಥ ನೋಡ್ಬೇಕಪ್ಪ ಅಂತಂದ್ರೆ ಇಲ್ಲ ಸ್ನೇಹಿತರೆ, ಖಂಡಿತವಾಗ್ಲೂ ನಟಿಯಾಗಿ ಧೃತಿ ರಾಜ್ಕುಮಾರ್ ಅವರು ಕಾಲಿಡ್ತಾ ಇಲ್ಲ. ಸೊ ಅಪ್ಪು ಅವರ ಒಂದು ಪ್ರೊಡಕ್ಷನ್ ಹೌಸ್ ಇದೆ, PRK ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಇದೆ. ಅದನ್ನ ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಪ್ಪು ಅವರ ಆಸೆ ಏನಿತ್ತಪ್ಪ ಅಂತಂದ್ರೆ ಈ ಒಂದು PRK ಪ್ರೊಡಕ್ಷನ್ ಅನ್ನ ತಮ್ಮ ಮಗಳು ನಡೆಸಿಕೊಡ್ಬೇಕು ಅನ್ನೋದು ಅಪ್ಪು ಅವರ ಆಸೆ ಇತ್ತಂತೆ. ಸೊ ಆ ಪ್ರಕಾರ ಅಪ್ಪು ಅವರ ಆಸೆಯಂತೆ ಈ ಒಂದು PRK ಪ್ರೊಡಕ್ಷನ್ ಅನ್ನ ಅವರ ಮಗಳಾದಂತಹ ಧೃತಿ ರಾಜ್ಕುಮಾರ್ ಅವರು ಒಂದು ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ಒಂದು ಅಪ್ಪು ಮಗಳಾದಂತಹ ಧೃತಿ ರಾಜ್ಕುಮಾರ್ ಅವರು ಈ ಒಂದು ಪ್ರೊಡಕ್ಷನ್ ಹೌಸ್ ಅನ್ನ ನಡೆಸ್ಕೊಡ್ಬೇಕು ಅನ್ನೋದು ಅಪ್ಪು ಅವರ ಆಸೆ ಇತ್ತಂತೆ. ಸೊ ಈಗ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಬಿಡಿಸಿ ಒಂದು ಧೃತಿ ರಾಜ್ಕುಮಾರ್ ಅವರು ಈ ಒಂದು ಪ್ರೊಡಕ್ಷನ್ ಅನ್ನ ನಡೆಸಿಕೊಳ್ಳೇ ಹೋಗಿದ್ದಾರಂತೆ. ಸೊ ಇನ್ನು ನೋಡ್ಬೇಕಪ್ಪ ಅಂತ ಅಂದ್ರೆ ಒಂದು ಅಪ್ಪು ಅವರ ಆಸೆ ಇತ್ತಂತೆ ಹಲವಾರು ಒಂದು ಬಡ ಜನರು ಒಂದು ತುಂಬಾನೇ ಒಂದು ಟ್ಯಾಲೆಂಟ್ ಇರುವಂತವರು ಬೆಳೆಯೋಕೆ ಒಂದು PRK ಪ್ರೊಡಕ್ಷನ್ ತುಂಬಾ ಅಂದ್ರೆ ತುಂಬಾನೇ ಸಹಾಯವಾಗಿದೆ. ಈ ಒಂದು PRK ಪ್ರೊಡಕ್ಷನ್ ನನ್ನ ಮಗಳು ನಡೆಸ್ಕೊಳ್ಬೇಕು ಅನ್ನೋದು ಅಪ್ಪು ಅವರ ಆಸೆ ಇತ್ತಂತೆ. ಅಪ್ಪು ಅವರ ಆಸೆಯಂತೆ ಈ ಒಂದು PRK ಪ್ರೊಡಕ್ಷನ್ ನ ಜವಾಬ್ದಾರಿಯನ್ನ ಈ ಒಂದು ಅಪ್ಪು ಮಗಳು ಧೃತಿ ಅವರು ಒಂದು ವಹಿಸಿಕೊಳ್ಳಲಿದ್ದಾರಂತೆ. ಇನ್ನು ಹಲವಾರು ಸುದ್ದಿಗಳು ಒಂದು ಅಪ್ಪು ಅವರ ಮಗಳ ಬಗ್ಗೆ ಬರ್ತಾ ಇವೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಂದು ತುಂಬಾನೇ ಒಂದು ಒಳ್ಳೆಯ ಸಂಗತಿ ಏನಪ್ಪಾ ಅಂತಂದ್ರೆ ಅಪ್ಪು ಅವರ ಮಗಳ ಮದುವೆ ಕೂಡ ಒಂದು ಫಿಕ್ಸ್ ಆಗಿದೆ ಅಂತೆ. ಸೊ ಈಗಾಗಲೇ ಮದುವೆ ಗಂಡು ಕೂಡ ಫಿಕ್ಸ್ ಆಗಿದ್ದಾರಂತೆ. ಆದ್ರೆ ಮದುವೆ ಗಂಡು ಯಾರು ಅನ್ನೋದನ್ನ ಇಲ್ಲಿಯೂ ಕೂಡ ಇನ್ನುವರೆಗೆ ಬಹಿರಂಗ ಪಡಿಸಿಲ್ಲ. ಸೊ ಆದಷ್ಟು ಬೇಗ ನಾನು ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀನಿ ಒಂದು ಅಪ್ಪು ಅವರ ಮಗಳ ಮದುವೆ ಯಾರ ಜೊತೆ ಆಗುತ್ತೆ ಅನ್ನೋದನ್ನ. ಸೊ ಇವರು ಒಂದು ಕನ್ನಡ ನಟರು ಅಂತಕ್ಕಂಥ ಸುದ್ದಿಗಳು ತುಂಬಾನೇ ಕೇಳಿ ಬರ್ತಾ ಇವೆ. ಸೊ ಇನ್ನು ಅಪ್ಪು ಅವರ ಮಗಳು PRK ಪ್ರೊಡಕ್ಷನ್ ಅನ್ನ ನಡೆಸೋದು ಉತ್ತಮನ ಅಥವಾ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ನಡೆಸೋದು ಉತ್ತಮನ? ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.